ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರಾಗಿದ್ದೀನಿ. ಈ ಮಳೆ ಗಾಳಿ ಚಳಿಲಿ ಎಲ್ಲೂ ಹೋಗ್ದೇ ಮನೇಲಿದ್ದು ತುಂಬ ಬೇಜಾರಾಗಿತ್ತು ನಮಗೆ. ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ಹೇಳಿದೆ, ಎಲ್ಲರೂ ಔಟ್ಸೈಡ್ ಹೋಗೋಣ ಅಂತ ಹೇಳಿದೆ. ಅವರು ನೋಡೋಣ ಅಂತ ಹೇಳಿ ಮಾರ್ನಿಂಗ್ ಆಫೀಸ್ಗೆ ಹೋದರು. ನೋಡಿದ್ರೆ ಇವರು ಮಧ್ಯಾಹ್ನನೇ ಕಾಲ್ ಮಾಡಿ ರೆಡಿಯಾಗಿ ಔಟ್ಸೈಡ್ ಹೋಗೋಣ ಅಂತ ಹೇಳಿದ್ರು. ಹಾಗೆ ನಾವು ಬೇಗ ರೆಡಿ ಆದ್ವಿ. ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಹೊರಟ್ವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗ ಅಷ್ಟರಲ್ಲಿ ಸಕಲೇಶಪುರ ರೀಚ್ ಆಗಿಬಿಟ್ಟಿದ್ವಿ. ಅಬ್ಬಬ್ಬಾ, ಮಳೆ ಅಂದರೆ ಭಯಾನಕ ಮಳೆ ನೋಡಿ. ಅಂತೂ ಇಂತೂ ನಾವು ಈ ಮಳೆ ಗಾಳಿ ದಾಟ್ಕೊಂಡು ಧರ್ಮಸ್ಥಳಕ್ಕೆ ಬಂದೇ ಬಿಟ್ವಿ ನೋಡಿ ಫ್ರೆಂಡ್ಸ್. ನಾವು ರೀಚ್ ಆಗೋಷ್ಟರಲ್ಲಿ ಸಂಜೆ 6:30 ಆಗಿತ್ತು. ನೋಡೋಣ, ದರ್ಶನ ಖಾಲಿ ಇದ್ದರೆ ದರ್ಶನ ಮಾಡ್ಕೊಬಿಡೋಣ ಅಂತ ಹೊರಟ್ವಿ. ಇಲ್ಲಿ ಕೆಲವರು ದರ್ಶನ ಮುಗಿಸ್ಕೊಂಡು ಬರ್ತಾಯಿದ್ರು. ಅವ್ರನ್ನ ಕೇಳಿದ್ವಿ, ರಶ್ ಇದೆಯಾ ಅಥವಾ ದರ್ಶನ ಮುಗಿಸ್ಕೊ ಬರ್ಬೋದಾ ಅಂತ. ಅವ್ರು ಹೇಳಿದ್ರು, ಇಲ್ಲ ಫ್ರೀ ಇದೆ, ಹೋಗಿ ಬೇಗ ಮುಗಿಸ್ಕೊ ಬನ್ನಿ ಅಂತ ಹೇಳಿದರು. ಇಲ್ಲಿ ಇವರು ಇವಾಗ ಹೊಸ ಥರ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಯಾವ ಥರ ಅಂದರೆ, ತಿರುಪತಿಯಲ್ಲಿ ತುಂಬ ರಶ್ ಆದಾಗ ಜನಗಳಿಗೆ ರೆಸ್ಟ್ ಮಾಡೋದಕ್ಕೆ ದೊಡ್ಡ ಹಾಲ್ಗಳು ಮಾಡಿದಾರಲ್ಲ, ಅದೇ ರೀತಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮುಂದೆ ಬಂದು ಫೋಟೋಸ್ ತೆಗೆಸ್ಕೊಂಡ್ವಿ. ಹಾಗೆ ನಾವು ಪ್ರಸಾದ ತಿನ್ನಲಿಕ್ಕೆ ಅಂತ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಈ ದೇವ್ರ ಪ್ರಸಾದ ತಿನ್ನಬೇಕಂದ್ರೆ ತುಂಬಾ ಅದೃಷ್ಟ ಮಾಡಿರಬೇಕು. ನೈಟೇ ನಾವು ದರ್ಶನ ಮುಗಿಸ್ಕೊಂಡಿದ್ವಿ. ಬೆಳಗ್ಗೆ ಎದ್ದು ಬೇಗ ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ, ತುಂಬ ಮಳೆ ಚಳಿ ಇತ್ತು. ಹಾಗಾಗಿ ಬಿಸಿ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಬಂದ್ವಿ. ಕಾಫಿ ಕುಡಿದು ಹಾಗೆ ಮುಂದೆ ನೋಡಿದ್ರೆ ಜನಸಾಗರ. ನಾವು ನೋಡಿದ್ರೆ ಆಷಾಢದಲ್ಲಿ ತುಂಬ ಮಳೆ ಇರೋದ್ರಿಂದ ಜನ ಕಮ್ಮಿ ಇರ್ತಾರೆ ಅಂತ ಅಂದ್ಕೊಂಡ್ವಿ. ಆದರೆ ಇಲ್ಲಿ ನೋಡಿದ್ರೆ ಶಾಕ್ ಆಗಿ ಹೋದ್ವಿ. ನಾವು ನೈಟೇ ದರ್ಶನ ಮುಗಿಸ್ಕೊಂಡಿದ್ದು ತುಂಬ ಒಳ್ಳೆಯದಾಯಿತು. ಮಾರ್ನಿಂಗ್ ಅಂತೂ ತುಂಬ ರಶ್ ಇದ್ದಾರೆ ನೋಡಿ ಇಲ್ಲಿ ನೀವೇ. ಅಲ್ಲಿಂದ ನಾವು ನೆಕ್ಸ್ಟು ಗೊಮ್ಮಟೇಶ್ವರ ಹತ್ರ ಹೋದ್ವಿ. ಇಲ್ಲಿ ಮಳೆ ಇರೋದ್ರಿಂದ ಬೆಟ್ಟ ಗುಡ್ಡಗಳೆಲ್ಲ ಹಚ್ಚ ಹಸಿರಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಅಂತೂ ವಾತಾವರಣ ಅಂತೂ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. Oh my God. ಹಾಗೆ ನಾವು ಆನ್ ದಿ ವೇಲಿ ಬರಬೇಕಾದ್ರೆ ಮೇಯ್ನ್ ರೋಡ್ಗೆ ಸ್ವಲ್ಪವೇ ದೂರದಲ್ಲಿ ಸೌತೋಡ್ಕ ದೇವಸ್ಥಾನ ಇದೆ. ಇದು ತುಂಬ ಜನಕ್ಕೆ ಗೊತ್ತಿರಲ್ಲ. ಇದು ತುಂಬ ಫೇಮಸ್ ಆ್ಯಂಡ್ ಪವರ್ಫುಲ್ ದೇವಸ್ಥಾನ. ಇಲ್ಲಿಯ ವೈಶಿಷ್ಟ್ಯತೆ ಏನೆಂದರೆ, ಇಲ್ಲಿ
ಗಣೇಶ ಮೂರ್ತಿ ಇದೆ. ಆ ಗಣೇಶ ಮೂರ್ತಿಗೆ ಯಾವುದೇ ರೀತಿಯಾದ ದೇವಸ್ಥಾನ ಇರುವುದಿಲ್ಲ. ದಿನನಿತ್ಯ ಬಿಸಿಲಲ್ಲಿ ಒಣಗುತ್ತೆ, ಮಳೆಯಲ್ಲಿ ನೆನೆಯುತ್ತೆ. ಇದೇ ಇಲ್ಲಿನ ವಿಶೇಷತೆ. ಏನಾದರೂ ಕಷ್ಟ ಕಾರ್ಪಣ್ಯಗಳು ಇರೋರು ಇಲ್ಲಿ ಬಂದು ಜಸ್ಟ್ ಒಂದು ಗರಿಕೆ ಹಣ್ಣು ಕಾಯಿ ಸೌತೆಕಾಯಿನ ಅರ್ಪಿಸಿದರೆ ಸಾಕು, ಇಲ್ಲಿನ ಗಣೇಶ ತಥಾಸ್ತು ಅಂದ್ಬಿಡ್ತಾನೆ. ಹಾಗೆ ಗಂಟೆಗಳನ್ನು ಸಹ ಅರ್ಪಿಸ್ತಾರೆ. ಹಾಗೆ ನೀವೇನಾದರೂ ಧರ್ಮಸ್ಥಳ ಸುಬ್ರಹ್ಮಣ್ಯ ಈ ಕಡೆ ಬಂದರೆ ಇಲ್ಲಿಗೆ ಬರೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇಲ್ಲಿ 70 ರೂಪಾಯಿಗಳಿಗೆ ಅವಲಕ್ಕಿ ರೂಪದ ಪ್ರಸಾದ ಸಹ ಕೊಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮಲೆನಾಡಿನ ಮಡಿಲಿನಲ್ಲಿರೋ ಈ ದೇವಸ್ಥಾನ ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ಕೊಡುತ್ತೆ. ಹಾಗೆ ಸೌತಡ್ಕ ದೇವಸ್ಥಾನನ ಮುಗಿಸ್ಕೊಂಡು ನಾವು ಸುಬ್ರಹ್ಮಣ್ಯದ ಕಡೆಗೆ ಬಂದು, ಇಲ್ಲೂ ಸಹ ಮಳೆರಾಯನ ಆರ್ಭಟ ತುಂಬಾ ಇತ್ತು. ನಾವು ಸುಬ್ರಹ್ಮಣ್ಯ ಹತ್ರ ಬರೋ ಅಷ್ಟರಲ್ಲಿ 8:30 ಆಗಿತ್ತು. ಆಗಲೇ ಎಲ್ಲ ದರ್ಶನಕ್ಕೆಲ್ಲ ಕ್ಯೂ ನಿಂತಿದ್ರು. ಇಲ್ಲೂ ತುಂಬ ಜನ ಇದ್ದಿದ್ದರಿಂದ ತುಂಬ ಹೊತ್ತಾಗುತ್ತೆ ಅಂದ್ಕೊಂಡ್ವಿ. ಆದರೆ ಒಳಗಡೆ ಹೋಗಿ ನೋಡಿದರೆ ದರ್ಶನ ತುಂಬ ಖಾಲಿ ಇತ್ತು. ಹಾಗೆ ದರ್ಶನನ ಮುಗಿಸ್ಕೊಂಡು ಇಲ್ಲಿ ಸುಬ್ರಹ್ಮಣ್ಯಕ್ಕೆ ಬರೋರು ಆದಿ ಸುಬ್ರಹ್ಮಣ್ಯವನ್ನು ನೋಡ್ದೇ ಹೋಗಬಾರ್ದು. ಅದೇ ಮೇಯ್ನ್ ದೇವಸ್ಥಾನ ಆಗಿರುತ್ತೆ. ಅದಕ್ಕೆ ಆದಿ ಸುಬ್ರಹ್ಮಣ್ಯದ ಕಡೆಗೆ ಹೊರಟು ದಾರಿಲಿ ಹೋಗ್ಬೇಕಾದ್ರೆ ನೋಡಿ ನೀವೇ ಮಕ್ಕಳು ಈಗಲೇ ಆಟದ ಸಾಮಾನು ಕೊಡಿಸಿ ಅಂತ ಕೇಳ್ತಾಯಿದ್ರು. ಮೊದಲು ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ನಡೀರಿ ಮಕ್ಕಳೇ ಅಂತ ಹೇಳಿ ಮುಂದೆ ಹೊರಟ್ವು. ನೀವು ಆದಿ ಸುಬ್ರಹ್ಮಣ್ಯನ ನೋಡಿಲ್ಲ ಅಂದರೆ ನೋಡಿ, ಕಣ್ ತುಂಬಿಕೊಳ್ಳಿ. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಮಳೆ ತುಂಬ ಇರೋದ್ರಿಂದ ಇಲ್ಲಿ ಫಾಲ್ಸ್ಗಳೆಲ್ಲ ತುಂಬ ಹರಿತಾ ಇದ್ವು. ಈ ಮಳೆಗಾಲದಲ್ಲಂತೂ ಈ ಫಾಲ್ಸ್ಗಳು ನೋಡೋದೇ ಒಂದು ಖುಷಿ. ಈ ಥರ ಜರಿ ಫಾಲ್ಸ್ಗಳು ಈ ರೋಡಲ್ಲಿ ತುಂಬಾ ಇದ್ದಾವೆ. ಈ ಮಳೆ ಟೈಮಲ್ಲಿ ಈ ಜರಿ ಫಾಲ್ಸ್ಗಳು ನೋಡಲಿಕ್ಕೆ ಅಂತಲೇ ತುಂಬ ಜನ ಬರ್ತಾರೆ, ನೋಡೋಕ್ಕೆ ಅಂತಲೇ ತುಂಬ ಜನ ಬರ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಮಳೆ ಟೈಮಲ್ಲಿ ಒಂದು ಲಾಂಗ್ ಟ್ರಿಪ್ ಮುಗಿಸೇ ಬಿಟ್ವಿ ನಾವು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಮಳೆಗಾಲದಲ್ಲಿ ನಮ್ಮ ಜರ್ನಿ ಯಾವ ರೀತಿ ಇತ್ತು ಅಂತ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಬಾಯ್ ಹಾಲ್.